Reddy. I am studying in second standard A section. ಇವತ್ತು ನಾನು ನಿಂಬೆಹಣ್ಣು ಮತ್ತೆ 2 ಗ್ಲಾಸ್ ನೀರು ಸಾಲ್ಟ್ ಉಪ್ಪು ತಗೊಂಡಿದ್ದೇನೆ. ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೇನೆ, ಅದು ನೀವು ನೋಡಬೇಕಂತಿದ್ದೀರಾ. 2 ಗ್ಲಾಸ್ ನೀರು ತಗೊಂಡಿದ್ದೇನೆ, ಒಂದು ನಿಂಬೆಹಣ್ಣು ತಗೊಂಡಿದ್ದೇನೆ. ಒಂದು ನಿಂಬೆಹಣ್ಣು ಇದರಲ್ಲಿ ಹಾಕುತ್ತಿದ್ದೇನೆ. ಒಂದು ಗ್ಲಾಸ್ ನೀರಲ್ಲಿ ಹಾಕುತ್ತಿದ್ದೇನೆ. ಗ್ಲಾಸ್ನಲ್ಲಿ ನೀರು ಅದು ಹೆಂಗೆ ತೆಲುಗು ಮುಳುಗುತ್ತಿದ್ದೇನಾ ಇಲ್ಲಿ ತೇಲುತ್ತಿದ್ದೇನೆ. ಮುಳುಗುತ್ತಿದೆ. ಇವಾಗ ಇದು ಫುಲ್ಲು 3 ಸ್ಪೂನ್ ಹಾಕು. ಮೂರು ಸ್ಪೂನು ಉಪ್ಪು ಹಾಕಬೇಕು. ಅದನ್ನು ನಿಧಾನವಾಗಿ ಮಿಕ್ಸ್ ಮಾಡು. ಉಪ್ಪನ್ನು ಮಿಕ್ಸ್ ಮಾಡು ನಿಧಾನವಾಗಿ. ಮಿಕ್ಸ್ ಮಾಡಿ ಇದೊಂದು ಗ್ಲಾಸ್ ಹಾಕಬೇಕು. ಗ್ಲಾಸ್ ಹಾಕ್ಬೇಕಾ ನಿಂಬೆಹಣ್ಣು ಹಾಕ್ಬೇಕಾ? ನಿಂಬೆಹಣ್ಣು ಹಾಕಬೇಕು. ಎದರಲ್ಲಿ ಹಾಕಬೇಕು? ಗ್ಲಾಸಲ್ಲಿ. ಉಪ್ಪು ಹಾಕಿದ ನೀರಿನ ಗ್ಲಾಸಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಉಪ್ಪು ಹಾಕಿದ ನೀರಿನ ಗ್ಲಾಸಲ್ಲಿ ತೆಗಿ ಸಾಕು. ಇವಾಗ ಉಪ್ಪು ಹಾಕಿದ ನೀರಿನ ಗ್ಲಾಸ್ನಲ್ಲಿ ನಿಂಬೆಹಣ್ಣು ಹಾಕುತ್ತಿದ್ದೇನೆ. ಹಾಕು. ಹೆಂಗೆ ಆಗುತ್ತಿದೆ ನೋಡಿ. ಇದು ತಳಗೆ ಈಗ ಮುಳುಗುತ್ತಿದೆನಾ ತೇಲುತ್ತಿದೆನಾ? ಇದು ತೇಲುತ್ತಿದೆ. ಯಾಕೆ ತೇಲ್ತೈತೆ ಅದು? ಇದರಲ್ಲಿ ಉಪ್ಪು ಹಾಕಿದ್ದೇವೆ. ಉಪ್ಪು ಹಾಕಿದ ಮೇಲೆ ಯಾಕೆ ತೇಲ್ತು? ಇದು ಯಾಕೆ ತೇಲ್ತಾ ಇಲ್ಲ? ಇದರಲ್ಲಿ ಏನು ಹಾಕಿಲ್ಲ, ನೀರು. ಹಂಗಲ್ಲ, ಅದು ಇದರಲ್ಲಿ ನೀರಿನ ಸಾಂದ್ರತೆ ಕಡಿಮೆ ಇದೆ. ಇದರಲ್ಲಿ ಉಪ್ಪು ಹಾಕಿರೋದ್ರಿಂದ ನೀರಿನ ಸಾಂದ್ರತೆ ಹೆಚ್ಚಾಗಿದೆ. ಅದಕ್ಕೋಸ್ಕರ ಇದರಲ್ಲಿ ಉಪ್ಪು ಹಾಕಿಲ್ಲ. ಅದ್ರಾಗ ನೀರಿನ ಸಾಂದ್ರತೆ ಕಡಿಮೆ ಇದೆ. ಅದಕ್ಕೋಸ್ಕರ ಇದು ನಿಂಬೆಹಣ್ಣು ಮುಳುಗ್ತಾ ಇದೆ. ಇದು ನೀರಿನ ಸಾಂದ್ರತೆ ಹೆಚ್ಚೈತಿ. ಉಪ್ಪು ಹಾಕಿರೋದ್ರಿಂದ ನೀರಿನ ಸಾಂದ್ರತೆ ಹೆಚ್ಚಿರೋದ್ರಿಂದ ಇದು ನಿಂಬೆಹಣ್ಣು ಇದರಲ್ಲಿ ತೇಲ್ತಾ ಇದೆ. ಅರ್ಥಾತ? ಯಾಕೆ ತೇಲಕತ್ತೈತೆ ಅಂತ ಅರ್ಥಾತ? ಹಾಕು. ಬಿಡು, ಕೈ ಬಿಡು. ಇದು ನೀರಿನ ಸಾಂದ್ರತೆ ಕಡಿಮೆ ಇದೆ. ಅದಕ್ಕೋಸ್ಕರ ಮುಳುಗ್ತಾ ಇದೆ. ಇದರಲ್ಲಿ ಉಪ್ಪು ಹಾಕಿದ್ದೇವೆ. ಉಪ್ಪು ಹಾಕಿರೋದ್ರಿಂದ ನೀರಿನ ಸಾಂದ್ರತೆ ಜಾಸ್ತಿ ಆಗಿದೆ. ಹೆಚ್ಚಾಗಿದೆ. ನೀರಿನ ಸಾಂದ್ರತೆ ಹೆಚ್ಚಾಗಿದೆ. ಅದಕ್ಕೋಸ್ಕರ ಏನ್ ಮಾಡ್ತಾ ಇದೆ? ನಿಂಬೆಹಣ್ಣು ತೇಲ್ತಾ ಇದೆ. ಈ ನಿಂಬೆಹಣ್ಣು ಮುಳುಗ್ತಾ ಇದೆ. ಈ ಎಕ್ಸ್ಪೆರಿಮೆಂಟ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನು ಹೋಗುತ್ತಾ ಇದ್ದೇನೆ ತಳಗೆ.